ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಹೆಲ್ದಿ ದೋಸೆ ಮತ್ತು ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ. ಫಸ್ಟು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಬಾಟ್ಲು ಅಷ್ಟು. ಆಮೇಲೆ ಒಂದು ಬಾಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತರಕಾರಿ ಎಲ್ಲ ಇದ್ದರೆ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ತುರ್ಕೊಂಡು ಹಾಕ್ಕೋಬೋದು. ನಾನು ಕ್ಯಾರೆಟ್ ಒಂದು ಹಾಕ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ಅಂತ. ಆಮೇಲೆ ಪುದೀನ ಎಲ್ಲ ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು ಒಂದು ಬಟ್ಲು, ಗೋಧಿ ಹಿಟ್ಟು ಒಂದು ಬಟ್ಲು ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು. ಇದು ಹೆಲ್ತ್ಗೂ ಒಳ್ಳೆಯದು. ಬೇಗ ಅಂದರೆ ಏನಾದರೂ ದಿಢೀರಂತ ಮಾಡಬೇಕು ಅಂದರೆ ಅದು ಕೂಡ ಮಾಡ್ಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಪುದೀನ ಆಮೇಲೆ ಮೆಂತ್ಯ ಸೊಪ್ಪು ಇದ್ದರೆ ಮೆಂತ್ಯ ಸೊಪ್ಪು ಅದರಲ್ಲಿ ಹಾಕೋಬೋದು. ನಾನಿಲ್ಲ ಸ್ವಲ್ಪನೇ ಮಾಡ್ತಿರೋದ್ರಿಂದ ಸ್ವಲ್ಪ ಇದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಶುಂಠಿ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಕಾದರೆ ಮೆಣಸಿನ್ಕಾಯಿ ಕೂಡ ಹೆಚ್ಚಾಕೋಬೋದು. ನಾನು ಮೆಣಸಿನ್ಕಾಯಿ ಹಾಕಿಲ್ಲ ಇಲ್ಲಿ. ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಓಮ್ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ಟೇಸ್ಟು ಸಖತ್ತಾಗಿರುತ್ತೆ ಮತ್ತು ಹೆಲ್ತಿಗೆ ಒಳ್ಳೆಯದಲ್ವ. ಈ ಥರ ಮಾಡಿದ್ರೆ ವಾರಕ್ಕೊಂದು ಸಲನಾದ್ರು ಈ ಥರ ಏನಾದರೂ ಅಕಸ್ಮಾತ್ ಪಾಲಕ್ ಏನಾದರೂ ಸರಿ ಸೊಪ್ಪು ಹಚ್ಚಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ಬೀಟ್ರೂಟ್ ಹಾಕಿದ್ರು ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಆಮೇಲೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ದೋಸೆ ಹಿಟ್ಟಿನ ಅಂದರೆ ಸ್ವಲ್ಪ ದಪ್ಪನೇ ಬರೋದು. ಇದು ತುಂಬ ತೆಳು ಬರೋಲ್ಲ, ಯಾಕೆಂದರೆ ಈರುಳ್ಳಿ ಎಲ್ಲ ಹೆಚ್ಚಾಕಿದ್ದೀವಿ, ಪುದೀನ ಎಲ್ಲ ಹೆಚ್ಚಾಕಿದ್ದೀನಲ್ಲ, ಹಾಗಾಗಿ ಇನ್ನು ಮೀಡಿಯಮಾಗಿ ಕಲಿಸ್ಕೋಬೇಕು. ಇಡ್ಲಿ ಹಿಟ್ಟು ಅಂದ್ಕೋಬೋದು. ನೀವು ಎಷ್ಟೇ ತೆಳು ಕಲಿಸಿದ್ರೂ ಒಂದು ಸ್ವಲ್ಪ ದಪ್ಪನಾಗಿ ಹಾಕ್ಕೋಬೇಕಿದು. ಎಲ್ಲರಿಗೂ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸಾಮಾನ್ಯ. ಈಗ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಪುದೀನ ಚಟ್ನಿಗೆ ಸಣ್ಣ ಜಾರಲ್ಲಿ ಮತ್ತು ಚೆನ್ನಾಗಿ ತೊಳೆದು ಇಟ್ಕೊಂಡಿರೋ ಪುದೀನ ತುಂಬ ಒಳ್ಳೆಯದಲ್ವ, ಹೆಲ್ತಿಗೂ ಒಳ್ಳೆಯದು ಮತ್ತು ಗಂಟ್ಲಿಗೆಲ್ಲ ಒಂದು ಸ್ವಲ್ಪ ಒಳ್ಳೆಯದೇ ಅದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು 4 ಏಲಕ್ಕಿ ಅಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಪ್ರಮಾಣದಲ್ಲಿ ಮಾಡುತ್ತಾ ಇರೋದ್ರಿಂದ 4 ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಶುಂಠಿ ಒಂದು ಸಣ್ಣ ಪೀಸು ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು 2 ಹಾಕ್ಕೊತಾ ಇರೋದು. ಆಮೇಲೆ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಕಡಲೆಬೀಜ ಇನ್ನೊಂಚೂರು ಜಾಸ್ತಿ ಹಾಕ್ಕೊಂಡ್ರು ಏನಾಗಲ್ಲ, ಅಂದರೆ ತೀರಾ ಜಾಸ್ತಿ ಆದರೆ ಅದು ಬೀಜ ಚಟ್ನಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು ರುಚಿಗೆ, ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇದಕ್ಕೆ ಹುಣಸೆ ಹಣ್ಣೇನು ಹಾಕ್ತಾಯಿಲ್ಲ ನಾನು. ನಿಂಬೆಹಣ್ಣು ಟೇಸ್ಟು ಬೇರೆ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾತ್ರ ಹೆಂಗಿರುತ್ತೆ ಅಂದರೆ ಆ ಬೋಂಡ ಬಜ್ಜಿಗೆ, ಚಿತ್ರಾನ್ನಕ್ಕೆ ಏನಕ್ಕೆ ಮಾಡಿದ್ರು ಸೈಡ್ಗೆ
ನೆಂಚ್ಕೊಳ್ಳೋಕೆ ಇದು ಚೆನ್ನಾಗಿರುತ್ತೆ ಚಟ್ನಿ. ಈ ಥರ ಚಟ್ನಿ ಮಾಡಿದ್ರೆ ಬೋಂಡ ಬಜ್ಜಿ ಮಾಡ್ತೀವಲ್ಲ, ಖಾರ ಎಲ್ಲ ಜಾಸ್ತಿ ಹಾಕಲ್ವಲ್ಲ, ಆವಾಗ ಈ ಥರ ಚಟ್ನಿ ಮಾಡಿಕೊಂಡು ತಿನ್ಬೋದು. ಆಮೇಲೆ ದೋಸೆ ಹಾಕ್ತಾಯಿದ್ದೀನಿ. ಹೆಂಚು ಇದು ನಾನ್ ಸ್ಟಿಕ್ ಥರ ಅಲ್ವಾ ಹೆಂಚು, ಅದಕ್ಕೆ ಡೈರೆಕ್ಟಾಗಿ ಎಣ್ಣೆ ಹಾಕಿದ್ರೆ ಅದು ದೋಸೆ ಬರೋಲ್ಲ. ಅದಕ್ಕೆ ಈರುಳ್ಳಿಗೆ ಎಣ್ಣೆ ಹಾಕ್ಕೊಂಡು ಸವರ್ತಾಯಿದ್ದೀನಿ. ಆಮೇಲೆ ಈ ಥರ ದೋಸೆ ಅಂದರೆ ಸುತ್ತಲೂ ಫಸ್ಟ್ ಬಿಟ್ಕೊಂಡು ಆಮೇಲೆ ಸೆಂಟ್ರಿಗೆ ಹಾಕ್ಕೊಳೋದು. ಏನಕ್ಕೆ ಅಂದರೆ ಸೆಂಟ್ರಿಗೆ ಹಾಕಿ ಹರಡೋಕ್ಕೆ ಆಗೋಲ್ಲ, ಅದು ಕಿತ್ತೋಗುತ್ತೆ. ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ, ಹಾಗಾಗಿ ಫಸ್ಟು ಸುತ್ತಲೂ ಈ ಥರ ಹಾಕ್ಕೊಂಡು ಮಾಡ್ಕೋಬೇಕು. ಇದು ತುಂಬ ತೆಳು ಬರೋಲ್ಲ ದೋಸೆ, ಸ್ವಲ್ಪ ದಪ್ಪನೇ. ಆಮೇಲೆ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಯಿತು. ಮಾಮೂಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರ. ಬೇಕಾದರೆ ಎಣ್ಣೆ ಬದಲು ತುಪ್ಪ ಹಾಕ್ಕೋಬೋದು ಮೇಲೆ. ಎರಡು ಬದಿ ಬೇಯಿಸಿದ್ರೆ ದೋಸೆ ರೆಡಿ. ಅಂದರೆ ಬಿಸಿ ಬಿಸಿ ತಿಂತಾ ಇರಬೇಕು, ಚೆನ್ನಾಗಿರುತ್ತೆ ಅವ. ಆಮೇಲೆ ರೆಡಿ ಆಗಿದೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಆಮೇಲೆ ಮಕ್ಕಳು ಕೂಡ ತಿಂತಾರೆ ಈ ಥರ ಮಾಡಿಕೊಟ್ರೆ. ದೊಡ್ಡವರು ಮತ್ತು ವಯಸ್ಸಾದವರು ಎಲ್ಲರಿಗೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಥರ ನೀವು ಟ್ರೈ ಮಾಡಿ ಆಯಿತಾ. ನಿಮಗೆ ಗೊತ್ತೇ ಇರುತ್ತೆ, ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಯಾರಿನ್ನೂ ಕನೆಕ್ಟ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ದಯವಿಟ್ಟು ಮಾಡಿಕೊಂಡು ಆಯಿತಾ. ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.